ದಾಸ ಬಳ್ಳಾರಿ ಜೈಲು ಶಿಫ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಪೊರ್ಕಿ. ಮಧ್ಯಾಹ್ನ 2 ಗಂಟೆ ನಂತರ ಬಳ್ಳಾರಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಲೆಟರ್ ಕ್ಲಿಯರಿಂಗ್ ಮುಗಿಸಿರುವಂತಹ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲು ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ದರ್ಶನ್ ಒಳಗಡೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದರ ಕುರಿತು ಒಂದಷ್ಟು ಫೋಟೋ ಒಂದಷ್ಟು ವಿಡಿಯೋಗಳು ರಿವೀಲ್ ಆಗಿತ್ತು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆಯೇ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ದರ್ಶನ್. ಶಿಫ್ಟ್ ಆಗೋದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಪೊರ್ಕಿ. ಮಧ್ಯಾಹ್ನ 2 ಗಂಟೆ ನಂತರ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದು ಕಡೆ ಬಳ್ಳಾರಿಯಲ್ಲಿ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಪರಪ್ಪನ ಅಗ್ರಹಾರದಿಂದ ಇವತ್ತು ಶಿಫ್ಟ್ ಆಗ್ತಾ ಇದ್ದಾರೆ ನಟ ದರ್ಶನ್. ಒಂದ್ ಕಡೆ ಪವಿತ್ರ ಗೌಡಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಹೇಗೋ ಕದ್ದು ಮುಚ್ಚಿ ಒಳಗಡೆ ಭೇಟಿ ಆಗ್ತಾ ಇದ್ರು, ಈಗ ಅದಕ್ಕೂ ಅವಕಾಶ ಇಲ್ವಲ್ಲ ಅನ್ನುವಂತಹ ಆತಂಕಗಳು. ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗ್ತಾ ಇರುವಂತಹ ಬೆನ್ನಲ್ಲೇ ಒಂದೇ ಜೈಲಿನಲ್ಲಿ ಇದ್ದಂತಹ ಪವಿತ್ರ ದರ್ಶನ್ ಈಗ ದೂರ ಆಗ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪರಪ್ಪನ ಪಂಜರದಲ್ಲಿ ಲಿಪ್ಸ್ಟಿಕ್ ರಾಣಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಜೈಲಲ್ಲಿದ್ರು ಆಗಾಗ ಭೇಟಿ ಆಗ್ತಾ ಇದ್ರು ದಚ್ಚು ಪವಿತ್ರಾಗೆ ಮುಂದೆ ಕಾನೂನು ಹೋರಾಟ ಹೇಗೆ ಎಂಬ ಚಿಂತೆಗಳು ಕೂಡ ಶುರುವಾಗ್ಬಿಟ್ಟಿದೆ. ಬಳ್ಳಾರಿ ಜೈಲಿಗೆ ಹೋದ್ರೆ ಸಂಪರ್ಕ ಸಿಗೋದಿಲ್ವಲ್ಲ ಅನ್ನುವಂತಹ ಆತಂಕಗಳು. 2 ತಿಂಗಳು ಜೈಲಲ್ಲಿ ಜೊತೆಗಿದ್ದವರಿಗೆ ದೂರವಾಗೋ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಹೇಗೋ ಕದ್ದು ಮುಚ್ಚಿ ಭೇಟಿ ಆಗ್ತಾ ಇದ್ರು ಒಳಗಡೆ, ಈಗ ಅದಕ್ಕೂ ಕೂಡ ಸಾಧ್ಯ ಆಗೋದಿಲ್ವಲ್ಲ. ಕಳೆದ 2 ತಿಂಗಳಿನಿಂದ ಆಗಾಗ ಭೇಟಿ ಆಗ್ತಾ ಇದ್ರಂತೆ ಒಳಗಡೆನೆ. ಆದ್ರೆ ಇದೀಗ ದರ್ಶನ್ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾ ಇರುವಂತಹ ಬೆನ್ನಲ್ಲೇ ಒಂದು ಕಡೆ ಪವಿತ್ರ ಗೌಡಗೆ ಟೆನ್ಷನ್ ಹೆಚ್ಚಾಗಿದೆ. ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಸೌಲಭ್ಯ ಪಡೆದಿದ್ದು ಜಗಜ್ಜಾಹೀರಾದ ಬೆನ್ನಲ್ಲೇ ದರ್ಶನ್ ಗ್ಯಾಂಗ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಪರಪ್ಪನ ಅಗ್ರಹಾರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ನ್ಯಾಯಾಲಯ ಆದೇಶಿಸಿದೆ. ಇದರ ಜೊತೆಗೆ ಕೊಲೆ ಪ್ರಕರಣದ ಆರೋಪಿಗಳನ್ನ ರಾಜ್ಯದ ಒಂದೊಂದು ಜೈಲಿಗೆ ಒಬ್ಬೊಬ್ಬರನ್ನ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡುವುದಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ನ್ಯಾಯಾಲಯದ ಒಪ್ಪಿಗೆಗೆ ಕಾಯ್ತಾ ಇದ್ರು. ಇದೀಗ 24ನೇ ACMM ನ್ಯಾಯಾಲಯ ಒಬ್ಬೊಬ್ಬ ಆರೋಪಿಗಳನ್ನು ಒಂದೊಂದು ಕಡೆ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಆದ್ದರಿಂದ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತೆ ಕೋರ್ಟ್ ಅನುಮತಿಯನ್ನ ನೀಡಿದ ಬೆನ್ನಲ್ಲೇ ಬಳ್ಳಾರಿಗೆ ಶಿಫ್ಟ್ ಮಾಡುವುದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ. ಆದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋಗೋದಿಲ್ಲ ಅಂತ ನಟ ದರ್ಶನ್ ಹಠ ಹಿಡಿದಿದ್ದಾರಂತೆ. ಇಲ್ಲೇ ನಾನು ಆರಾಮಾಗಿದ್ದೇನೆ, ಅಲ್ಲಿಗೆ ಯಾಕೆ ಅಂತಿದ್ದಾನಂತೆ ಪೊರ್ಕಿ. ದರ್ಶನ್ ಮನವೊಲಿಸಿ ಕರೆದೊಯ್ಯೋದಕ್ಕೆ ಹಿರಿಯ ಅಧಿಕಾರಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರಂತೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಗ್ಯಾಂಗ್ ಜೊತೆ ಆರಾಮಾಗಿ ಕಾಲ ಕಳೆದ ದಾಸನಿಗೆ ಬಳ್ಳಾರಿಯಲ್ಲಿ ಒಂಟಿಯಾಗಿರ್ಬೇಕಾ ಅನ್ನುವಂತಹ ಆತಂಕಗಳು ಕೂಡ ಎದುರಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಹಿನ್ನೆಲೆ ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ. ಯಾವುದೇ ಕ್ಷಣದಲ್ಲೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇದೆ. ಪೊರ್ಕಿ ನೋಡೋದಕ್ಕೆ ಜನ ಸೇರುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ. ಜೈಲು ಸಂಪರ್ಕದ SP ಸರ್ಕಲ್ ರಸ್ತೆ, ದುರ್ಗಮ್ಮ ದೇಗುಲ ರಸ್ತೆಗೆ ದಾಸ ಬಳ್ಳಾರಿ ಜೈಲು ಶಿಫ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಪೊರ್ಕಿ. ಮಧ್ಯಾಹ್ನ 2 ಗಂಟೆ ನಂತರ ಬಳ್ಳಾರಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಲೆಟರ್ ಕ್ಲಿಯರಿಂಗ್ ಮುಗಿಸಿರುವಂತಹ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲು ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ದರ್ಶನ್ ಒಳಗಡೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದರ ಕುರಿತು ಒಂದಷ್ಟು ಫೋಟೋ ಒಂದಷ್ಟು ವಿಡಿಯೋಗಳು ರಿವೀಲ್ ಆಗಿತ್ತು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆಯೇ ಇದೀಗ
ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ದರ್ಶನ್. ಶಿಫ್ಟ್ ಆಗೋದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಪೊರ್ಕಿ. ಮಧ್ಯಾಹ್ನ 2 ಗಂಟೆ ನಂತರ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದು ಕಡೆ ಬಳ್ಳಾರಿಯಲ್ಲಿ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಪರಪ್ಪನ ಅಗ್ರಹಾರದಿಂದ ಇವತ್ತು ಶಿಫ್ಟ್ ಆಗ್ತಾ ಇದ್ದಾರೆ ನಟ ದರ್ಶನ್. ಒಂದ್ ಕಡೆ ಪವಿತ್ರ ಗೌಡಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಹೇಗೋ ಕದ್ದು ಮುಚ್ಚಿ ಒಳಗಡೆ ಭೇಟಿ ಆಗ್ತಾ ಇದ್ರು, ಈಗ ಅದಕ್ಕೂ ಅವಕಾಶ ಇಲ್ವಲ್ಲ ಅನ್ನುವಂತಹ ಆತಂಕಗಳು. ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗ್ತಾ ಇರುವಂತಹ ಬೆನ್ನಲ್ಲೇ ಒಂದೇ ಜೈಲಿನಲ್ಲಿ ಇದ್ದಂತಹ ಪವಿತ್ರ ದರ್ಶನ್ ಈಗ ದೂರ ಆಗ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪರಪ್ಪನ ಪಂಜರದಲ್ಲಿ ಲಿಪ್ಸ್ಟಿಕ್ ರಾಣಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಜೈಲಲ್ಲಿದ್ರು ಆಗಾಗ ಭೇಟಿ ಆಗ್ತಾ ಇದ್ರು ದಚ್ಚು ಪವಿತ್ರಾಗೆ ಮುಂದೆ ಕಾನೂನು ಹೋರಾಟ ಹೇಗೆ ಎಂಬ ಚಿಂತೆಗಳು ಕೂಡ ಶುರುವಾಗ್ಬಿಟ್ಟಿದೆ. ಬಳ್ಳಾರಿ ಜೈಲಿಗೆ ಹೋದ್ರೆ ಸಂಪರ್ಕ ಸಿಗೋದಿಲ್ವಲ್ಲ ಅನ್ನುವಂತಹ ಆತಂಕಗಳು. 2 ತಿಂಗಳು ಜೈಲಲ್ಲಿ ಜೊತೆಗಿದ್ದವರಿಗೆ ದೂರವಾಗೋ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೇಗೋ ಕದ್ದು ಮುಚ್ಚಿ ಭೇಟಿ ಆಗ್ತಾ ಇದ್ರು ಒಳಗಡೆ, ಈಗ ಅದಕ್ಕೂ ಕೂಡ ಸಾಧ್ಯ ಆಗೋದಿಲ್ವಲ್ಲ. ಕಳೆದ 2 ತಿಂಗಳಿನಿಂದ ಆಗಾಗ ಭೇಟಿ ಆಗ್ತಾ ಇದ್ರಂತೆ ಒಳಗಡೆನೆ. ಆದ್ರೆ ಇದೀಗ ದರ್ಶನ್ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾ ಇರುವಂತಹ ಬೆನ್ನಲ್ಲೇ ಒಂದು ಕಡೆ ಪವಿತ್ರ ಗೌಡಗೆ ಟೆನ್ಷನ್ ಹೆಚ್ಚಾಗಿದೆ. ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಸೌಲಭ್ಯ ಪಡೆದಿದ್ದು ಜಗಜ್ಜಾಹೀರಾದ ಬೆನ್ನಲ್ಲೇ ದರ್ಶನ್ ಗ್ಯಾಂಗ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಪರಪ್ಪನ ಅಗ್ರಹಾರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ನ್ಯಾಯಾಲಯ ಆದೇಶಿಸಿದೆ. ಇದರ ಜೊತೆಗೆ ಕೊಲೆ ಪ್ರಕರಣದ ಆರೋಪಿಗಳನ್ನ ರಾಜ್ಯದ ಒಂದೊಂದು ಜೈಲಿಗೆ ಒಬ್ಬೊಬ್ಬರನ್ನ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡುವುದಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ನ್ಯಾಯಾಲಯದ ಒಪ್ಪಿಗೆಗೆ ಕಾಯ್ತಾ ಇದ್ರು. ಇದೀಗ 24ನೇ ACMM ನ್ಯಾಯಾಲಯ ಒಬ್ಬೊಬ್ಬ ಆರೋಪಿಗಳನ್ನು ಒಂದೊಂದು ಕಡೆ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಆದ್ದರಿಂದ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತೆ ಕೋರ್ಟ್ ಅನುಮತಿಯನ್ನ ನೀಡಿದ ಬೆನ್ನಲ್ಲೇ ಬಳ್ಳಾರಿಗೆ ಶಿಫ್ಟ್ ಮಾಡುವುದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ. ಆದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋಗೋದಿಲ್ಲ ಅಂತ ನಟ ದರ್ಶನ್ ಹಠ ಹಿಡಿದಿದ್ದಾರಂತೆ. ಇಲ್ಲೇ ನಾನು ಆರಾಮಾಗಿದ್ದೇನೆ, ಅಲ್ಲಿಗೆ ಯಾಕೆ ಅಂತಿದ್ದಾನಂತೆ ಪೊರ್ಕಿ. ದರ್ಶನ್ ಮನವೊಲಿಸಿ ಕರೆದೊಯ್ಯೋದಕ್ಕೆ ಹಿರಿಯ ಅಧಿಕಾರಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರಂತೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಗ್ಯಾಂಗ್ ಜೊತೆ ಆರಾಮಾಗಿ ಕಾಲ ಕಳೆದ ದಾಸನಿಗೆ ಬಳ್ಳಾರಿಯಲ್ಲಿ ಒಂಟಿಯಾಗಿರ್ಬೇಕಾ ಅನ್ನುವಂತಹ ಆತಂಕಗಳು ಕೂಡ ಎದುರಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಹಿನ್ನೆಲೆ ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ. ಯಾವುದೇ ಕ್ಷಣದಲ್ಲೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇದೆ. ಪೊರ್ಕಿ ನೋಡೋದಕ್ಕೆ ಜನ ಸೇರುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ. ಜೈಲು ಸಂಪರ್ಕದ SP ಸರ್ಕಲ್ ರಸ್ತೆ, ದುರ್ಗಮ್ಮ ದೇಗುಲ ರಸ್ತೆಗೆ